ಬ್ಯೂಟಿಫುಲ್. ಓ ಸ್ವೀಟಿ ಮಿಲ್ಕ್. ಚಿನ್ನು, ಏನು? ಇನ್ಮೇಲೆ ನೀನ್ ಕೂಲಿಂಗ್ ಗ್ಲಾಸ್ ಹಾಕಂಬ. ಯಾಕೆ? ನಿನ್ನ ಬಟ್ಲುಗಣ್ ನೋಡ್ತಾ ಇದ್ರೆ ನನ್ ಎದೆ ಒಳಗೆ ಯುದ್ಧನೇ ನಡೀತಾ ಇದೆ. ಉಪೇಂದ್ರ ರಾಜು ಅವರೇ, ಇಲ್ಲಿರೋರ್ನೆಲ್ಲ ನಿಮ್ ಮಾಯಾಜಾಲದಲ್ಲಿ ಸಿಕ್ಕಾಕ್ಸ್ಕೊಂಡ್ರಲ್ಲ, ಅದಕ್ಕೀಗ ಬೇರೆಯವ್ರನ್ನ ಕಳಿಸಿದ್ದಾರೆ. ಈಗ ಐತೆ ನಿಮಗೆ. ಇದ್ರ ಅಳಿ ಆಸಾನ ಬಡಿಯಾ. ನೀವೆಲ್ಲ ನಾನು ಮೋಸ ಮಾಡ್ಬಿಟ್ರಿ ಕಣ್ರೆ. ಮತ್ತೆ ರಂಬೆ, ಊರ್ವಶಿ, ಮೇನಕೆ ಎಲ್ಲ ಸ್ವರ್ಗದಲ್ಲಿ ಇರ್ತಾರೆ, ನರಕಕ್ಕೆ ಬರೋದೇ ಇಲ್ಲ ಅಂದ್ರಿ. ನರಕದಲ್ಲೇ ಇದ್ದಾರೆ. ಗುರುಗಳೇ, ಇವ್ರು ಒಂದೇ ಮಾತಲ್ಲಿ ಬೆಳೆಸ್ಕೊಂಡ್ಬಿಟ್ರಲ್ಲ ಗುರುಗಳೇ. ಏ ನೋ ನೋ, ನಾನು ಎಲ್ರು ಮೈಂಟೈನ್ ಮಾಡ್ತೀನಿ, ನೀವ್ಯಾಕೆ ಜಗಳ ಆಡ್ತಿದ್ದೀರಾ? ನೋ ನೋ, ಸ್ಟಾಪ್ ಸ್ಟಾಪ್ ಸ್ಟಾಪ್. ಕನ್ಯಾಮಣಿಗಳೇ, ನಾವೆಲ್ಲರೂ ಒಂದೇ. ಸೆಕೆಂಡ್ ಮಾಡ್ಕೊಳ್ಳಿ, ಸೆಕೆಂಡ್. ಕಮಾನ್ ಕಮಾನ್. ಹಿಂದೆ ಪಾಂಡವರು ಒಂದೇ ಹಣ್ಣನ್ನೆಲ್ಲ ಹಂಚ್ಕೊಂಡು ತಿಂದ್ರದ, ಅದೇ ತರ ನೀವು ಕೂಡ ಎಲ್ಲ ಒಂದೇ ಒಂದು ಹಣ್ಣನ್ನು ಹಂಚ್ಕೊಂಡು ತಿನ್ಬೇಕು. ಓಕೆ? ಉಪೇಂದ್ರ ರಾಜು. ಓ ಯಮ ಬಾಪ, ಏನ್ ಸಮಾಚಾರ? ಇಷ್ಟೊತ್ತರೆಗೂ ನಿನ್ ಬಗ್ಗೆನೇ ಸ್ವೀಟಿ ಮಾತಾಡ್ತಾ ಇದ್ಲು. ಅದು ಯಾರು? ಸ್ವೀಟಿ. ವಿಧಿಯೇ, ನೀನಿಲ್ಲಿಗೆ ಬಂದಾಗಿಂದ ಈ ನರಕ ಕನ್ಯೆಯರನ್ನು ಬದಲಾಯಿಸ್ತಾನೆ ಇದ್ದೀನಿ, ಆದರೆ ನೀನು ಮಾಯೆ ಮಾಡ್ತಾನೆ ಇದೀಯ. ಇದೇನಯ್ಯ ಇವರ ಜೊತೆ ಸರಸ, ಸೃಷ್ಟಿಗೆ ವಿರುದ್ಧವಾಗಿ. ಯಮರಾಜ, ನೀವು ನನ್ ದೃಷ್ಟಿಲಿ ನೋಡಿ, ಸೌಂದರ್ಯ ಅನ್ನೋದು ಮುಖದಲ್ಲೆಲ್ಲ ಇರೋದು, ಮನಸ್ಸೊಳಗಿರೋದು. ಆಮ್ ಐ ರೈಟ್? ಆಮ್ ಐ ರೈಟ್ ಬೇಬಿ? ನನ್ ಹೊಟ್ಟೆಲ್ ಹೆಂಗೋ ಹುಟ್ಟಿದೆ ನೀನು. ಯಮ್ಮ, ಏನು ಉಪೇಂದ್ರ ರಾಜು? ನನ್ ನೋಡ್ ಕರೆದ್ಲು ಅಂತ ನೀನ್ ನನ್ನ ಕೆಳಗೆ ಕಳಿಸ್ದೆ. ಈಗ ನೋಡ್ರಿ ಇವ್ರಿಬ್ಬರನ್ನ ಸೇರ್ಸು ಅಂತ ಹೇಳ್ತಿಯಾಳೆ. ಸೇರಿಸಲಿಲ್ಲ ಅಂದ್ರೆ ನನ್ನ ಸಾಯಿಸಿ ಮತ್ತೆ ನಿನ್ನ ಹತ್ರ ವಾಪಸ್ ಕಳಿಸ್ತಾಳೆ. ಏನ್ ಮಾಡ್ಲಿ? ನಿನ್ ಮಗನ ಶರೀರದಲ್ಲಿ ಹೋಗು, ಅವರಿಬ್ಬರನ್ನು ಸೇರ್ಸು. ನನ್ನ ಮಗನ್ ಬಾಡಿ ಒಳಗ? ಅದೇ ಹಾಗೆ? ನಿನ್ ಮಗಂದು ನಿನ್ ಜಾತಕ, ನಿನ್ ವಂಶ ನಾನ್ ಹೇಳ್ತಿದ್ದೀನಲ್ಲ, ಹೋಗು. ಮಾಡ್ತೀನಿ. ಇನ್ಯಾರು ಇವ್ರನ್ನ ತಡೆಯಕ್ಕಾಗಲ್ಲ. ಸದ್ಯಲೇ ನಮ್ಗೆ ಉಳ್ಳಾಯಿ ಮೊಮ್ಮಗುನೆ. ಎಲ್ಲ ಆಗೋಗ್ಬಿಟ್ಟಿದೆ. ಗಾಡಿನ ಗೇರ್ಗೆ ಹಾಕಿದೀನಿ. ಬೇಕಾದ್ರೆ ನೀನು ಆ ಬಾಗಿಲ್ ಕೀ ಕಿಂಡಿ ಇದೆಯಲ್ಲ, ಅದ್ರಲ್ಲಿ ನಿನಕ್ ನೋಡು, ಎಲ್ಲ ಕಾಣಿಸುತ್ತೆ. ನೀನ್ ನಿಜವಾಗ್ಲೂ ನಾಚಿಕೆನೇ ಇಲ್ಲಪ್ಪ. ಏನೇನೋ ಹಳಿಯ ಸನ ಬಡಿಯ, ನನಗ್ ನಾಚಿಕೆ ಇಲ್ವಾ? ಹಳೆದೆಲ್ಲ ನೆನೆಸ್ಕೋ. ಶೋಭನದ ದಿನ ಏನೇನ್ ಮಾಡ್ದೆ ಜ್ಞಾಪಕ ಇದೆಯಾ? ನೀನ್ ತಾನೇ ನಾಚಿಕೊಂಡಿದ್ದು. ನಾನು ಗುರುಗಳಿಗೆ ನನ್ನ ಪ್ರೀತಿಯ ಮಕ್ಕಳೇ, ಮೈ ಡಿಯರ್ ಲವ್ಲಿ ಚಿಲ್ಡ್ರನ್ಸ್, ನಿಮಗೆಲ್ರಿಗೂ ಗೊತ್ತು ನಾನು ಆತ್ಮಗಳ ಜೊತೆ ನೇರವಾಗಿ ಮಾತಾಡ್ತೀನಿ ಅಂತ. ಯು ನೋ, ಐ ಟಾಕ್ ಸ್ಟ್ರೈಟ್ ಟು ಸೋಲ್. ನನಗ್ ಗೊತ್ತು, ಐ ನೋ, ನೀವೆಲ್ರೂ ನಿಮ್ಮ ಪ್ರೀತಿಯ ಆತ್ಮಗಳ ಜೊತೆ ಮಾತನಾಡಬೇಕು ಅಂತ ಗಾಢವಾದ ಕೋರಿಕೆಯನ್ನು ಇಟ್ಕೊಂಡು ನಿಮ್ಮ ಭಾವನೆಗಳನ್ನ ನನ್ನ ಮುಂದೆ ತಂದು ಇಟ್ಟಿದ್ದೀರಾ ಅಂತ. ನೀವಿಷ್ಟುದ್ದ ಹೇಳ್ಬಿಟ್ರೆ ಕಷ್ಟವಾಗುತ್ತೆ ಗುರುಗಳೇ ಹೇಳಕ್ಕೆ. ಸ್ವಲ್ಪ ತುಂಡಾಕಿ ಹೇಳಿ. ಟೋಕನ್ ನಂಬರ್ 1. ನಮಸ್ಕಾರ ಗುರುಜಿ. ಮುಕ್ಕೊಳ್ಳಿ. ಎದಳ ಮೇಲೆ ಕೂತ್ಕೋ. ಎದಳ ಕೂತ್ಕೋ. ಎದಳ ಮೇಲೆ ಕೂತ್ಕೋ. ಎದಳ ಕೂತ್ಕೋ. ಎದಳ. ಗುರುಜಿ, ಯಾವ್ದಾರು ಒಂದೇ ಹೇಳಿ, ನನ್ ಕೈಲಾಗಲ್ಲ. ಉಪ್ಸ ಶುರು ಆಗೋಯ್ತು.
ಉಪುಸಾನ ಆರಾಮ ಕೂತ್ಕೊಳ್ಳಿ ತಮ್ಮ ಹೆಸರು? ಡಾಕ್ಟರ್ ಅರವಿಂದ ಸ್ವಾಮಿ. ಡಾಕ್ಟರ್ಗೆ ಉಪುಸಾನ ಎಲ್ಲ ಅವನಿಂದ ಆಗಿರೋದು. ಯಾರಿಂದ? ಪೇಷಂಟ್ ಸಂಜೀವ. ಏನಾದ? ಹೋಗ್ಬಿಟ್ನಾ? ಹೌದು, ಆದ್ರೆ ಒಂದ್ ಚಿಕ್ಕ ತಪ್ಪಾಗ್ಬಿಟ್ಟಿದೆ. ಏನ್ ಚಿಕ್ಕ ತಪ್ಪು? ಏನಿಲ್ಲ, ಅವನು ಲಿವರ್ ಪ್ರಾಬ್ಲಮ್ ಅಂತ ಬಂದ, ನಾನು ಕಿಡ್ನಿ ಆಪರೇಷನ್ ಮಾಡ್ಬಿಟ್ಟೆ. ಅಯ್ಯೋ, ಇದು ಚಿಕ್ಕ ತಪ್ಪ? ದೊಡ್ಡ ತಪ್ಪಪ್ಪ. ಅಲ್ಲ ರೀ, ಲಿವರ್ ಮುಂದೆ ಇದೆ, ಕಿಡ್ನಿ ಹಿಂದೆ ಇದೆ ಅಂತ ತಿಳ್ಕೊಳ್ದೆ ಹಿಂದೆ ಮುಂದೆ ಹಿಂದೆ ಆಪರೇಷನ್ ಮಾಡಿದ್ಯಲ್ಲ, ನೀನ್ ಹೆಂಗೋ ಡಾಕ್ಟರ್ ಅದೇ? ಅದನ್ನೇ ನಾನು ಚಿಕ್ಕ ತಪ್ಪು ಅಂದಿದ್ದು. ಅದ್ ಸರಿ, ಎಷ್ಟು ಕೆರ್ಕೊಂಡೆ? ಓನ್ಲಿ 5 lakhs. ಕರೀಲ ಸಂಜೀವನ್ನ? ಕರೀರಿ. ಸಂಜೀವ ಬಾಬಾ, ಡಾಕ್ಟರ್ ಬಂದ್ರು. ಅಯ್ಯೋ ಸಂಜೀವ, ಏನೋ ಮಚ್ಚೋಂಬಂದವನೆ. ಸಂಜೀವ ಬೇಡಕಣ, ಸಾಯಿಸ್ಬೇಡಕಣೆ. ನನ್ನ ಮಾತ್ಕೊಳ್ಳೋ. ಏನಂತಾರೆ ಗುರುಜಿ? ಮಚ್ಚೋಂಬಂದವನೆ, ನಿನ್ನ ಕರಿಬೇಕಂತೆ. ಕಾಪಾಡಿ ಗುರುಜಿ, ಕಾಪಾಡಿ ಗುರುಜಿ. ಸಂಜೀವ, ಹೆಂಗೋ ಹೋಗಿದ್ಯಾ? ಒಂದ್ ಕೆಲಸ ಮಾಡೋ, 5 ಸೇರಿಸಿ 10 ಕೂರ್ಸಿ ಒಂದ್ 20ಕ್ಕೆ ಸೆಟಲ್ ಮಾಡ್ಲಾ? ಓಕೆನಾ? 20? ಏನ್ 20? ಸಾಯಿಸೋ. ಅಯ್ಯೋ ಗುರುಜಿ, ಆದ್ರೂ 20 ಅಂದ್ರೆ ಲಾಟ್ಸ್ ಆಫ್ ಡಿಫರೆನ್ಸ್ ಅಲ್ಲ ಗುರುಜಿ? ನೋಡ್ದ, ಆಪರೇಷನ್ ಮಾಡ್ಬೇಕಾದ್ರೆ ಡಾಕ್ಟರ್ಗೆ ಹಿಂದೆ ಮುಂದೆ ಡಿಫ್ರೆನ್ಸ್ ಗೊತ್ತಾಗ್ಲಿಲ್ಲ, ಈಗ ಮಾತ್ರ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ. ಸಂಜೀವ, ಒಂದ್ ಕೆಲಸ ಮಾಡು, 5 ಸೇರಿಸಿ 5 ಕೂರ್ಸಿ 15ಕ್ಕೆ ಸೆಟಲ್ ಮಾಡ್ತೀನಿ, ಕಣ್ ಮುಚ್ಕೊಂಡ್ ತಗೊಂಡು. ಗುರುಜಿ ತುಂಬಾ ಥ್ಯಾಂಕ್ಸ್ ಗುರುಜಿ. 15 ಆದ್ರೆ ಇಲ್ಲೇ ಇದೆ, ನಿಮ್ ಕೈಗೆ ಕೊಟ್ಬಿಟ್ಲ? ಅಯ್ಯೋ, ಆ ದುಡ್ಡನ್ನ ತಗೊಂಡು ನಾವ್ ಯಾವ ಪಾಪ ಕಟ್ಕೊಳ್ಳೋಣ? ನೀವೊಂದ್ ಕೆಲಸ ಮಾಡಿ, ಆ ದುಡ್ಡನ್ನ ತಗೊಂಡೋಗಿ ಅಲ್ಲಿ ಉಂಡಿ ಇದೆ, ಅಲ್ಲಿಗೆ ಹಾಕಿ ಸಂಜೀವನೇ ಬಂದು ಯಾರಿಗೆ ತಲುಪಿಸ್ಬೇಕೋ ಅವ್ರಿಗೆ ಅವನೇ ತಲುಪಿಸ್ಬಿಡ್ತಾನೆ ಅಲ್ವೇನ್ರ? ಕರ್ಕೊಂಡೋಗ್ರ ಬೇಗ ಕರ್ಕೊಂಡು. ಭಕ್ತಾದಿಗಳೇ, ಮೈ ಡಿಯರ್ ಡೈವೋಟೀಸ್, ನನಗೆ 1 ನಿಮಿಷ ಟೈಮ್ ಬೇಕು. 1 minute ಟೈಮ್ ಪ್ಲೀಸ್. ನಾನು ಹಿಂದೆ ಹೊಟ್ಟು ಬರ್ತೀನಿ, ತಾವು ಕೂಡ ಹೋಗಿ ಕಾಲ್ ತೊಳ್ಕೊಂಬಂದ್ಬಿಡಿ. ಅಯ್ಯೋ ನನ್ ಚಿನ್ನ. ಮುಂದೊಂದಿ ಮುಸ್ಲಿಂ పండుగ చూపిస్తాను. ನನ್ನ ಇವತ್ತು ಕುಡ್ಕೊಂಡ್ ಬಂದಿ ನನ್ ಕಣೆ. ಹೌದೇನೆ, ಏನ್ ಹಿಂಸೆ ಅಂದ್ರೆ ಗಂಡಸ್ರೆ ಹಿಂಗೆ ಕಣೆ. ಏನೋ ಚಪಲ, ಇವ್ರುಗಳ ಹತ್ರ ಶುರು ಹಚ್ಕೊಂಡ್ಯಾ ನಿಂದು ಜೊಲ್ಲ? ಜೊಲ್ಲ ಇದು ನಮ್ಮ ಭಾವ ನನಗೆ ಹೇಳ್ತಿದ್ನಲ್ಲ. ಅದೆಲ್ಲ ಇರ್ಲಿ ಬಿಡು, ಕಳ್ಬಟ್ಟಿ ಶುರು ಹಚ್ಕೋಣ. ಕಳ್ಬಟ್ಟಿ? ಅದು ಎಲ್ಲಿ ಸಿಗುತ್ತೆ ನನಗೆ ಗೊತ್ತಿಲ್ಲಪ್ಪ. ರಂಗಮ್ಮ ನಟ್ಟಿಲ್ ಸಿಗಲ್ವಾ? ರಂಗಮ್ಮ ನಿನ್ ಹಳೆ ಸೆಟಪ್ ಅಂತ ನಮಗ್ ಗೊತ್ತಮ್ಮ. ನಿನಗೆ ಹೇಗೆ ಗೊತ್ತು? ಇದೆಯಲ್ಲ, ಒಂದ್ಸತಿ ತಟ್ಟಿದ್ರೆ ಇರೋ ಬರೋದೆಲ್ಲ ಫಿಲ್ಟರ್ ಇಲ್ಲದೆ ಕಕ್ಬಿಡುತ್ತೆ. ಒಂದ್ಸತಿ ತಟ್ಲಾ? ಎಲ್ಲ ಹೊರಟೆ ಅರೇಂಜ್ ಮಾಡೋದಕ್ಕೆ. ಈಗ ದಾರಿಗೆ ಬಂದ, ಎಲ್ಲಾರ್ನು ಗ್ಯಾದರಿಂಗ್ ಹಾಕು. ಆಯ್ತು. ರಾಜ, ರಾಮಕೃಷ್ಣ, ಸತ್ಯನಾರಾಯಣ, ದೊಡ್ಡಣ್ಣ. ನನ್ನ ಮಕ್ಕಳ ಹೇಗಿದ್ದೀರೋ? ರಾಮು, ಇವರೆಲ್ಲ ನಿಂಗ್ ಗೊತ್ತಾ? ನೀನ್ ನಾಳೆ ನನ್ನ ಫ್ರೆಂಡ್ಸ್ ಹೆಂಗೋ ಮರೆಯಕ್ಕಾಗತ್ತೆ? ನಿನ್ ಫ್ರೆಂಡ್ಸ್ ಅಲ್ಲಲ್ಲ, ನಮ್ಮ ಅಪ್ಪನ ಫ್ರೆಂಡ್ಸ್. ನೀನ್ ಬಂದ್ ನಮ್ ಲೈಫ್ ಅಲ್ಲಿ ಎಲ್ಲೆಡೆನ ಹಚ್ಬಿಟ್ಟ ಬ್ರದರ್. ಮಜಾ ಮಾಡ ಮಗನೇ, ಮಜಾ ಮಾಡ. ಮಗನೇ ಅಂತ ಇದೆಯಲ್ಲ ಬ್ರದರ್? ಇವ್ ನನ್ ಮಗನೇ. ನೀನ್ ನನ್ ಬ್ರದರ್. ನೀನ್ ನನ್ ಮಗನೇ ಕಣಲೆ. ನಾನ್ ನಿನ್ಗೆ ಅಣ್ಣಯ್ಯ ಆಗ್ಬೇಕು. ಅಳಿಯಾಸನ ಬಡಿಯ, ನಾನ್ ನಿಂಗ್ ಚಿಕ್ಕಪ್ಪ ಕಣೋ. ಬ್ರದರ್ಗೆ ಸಿಕ್ಕಾಪಟ್ಟೆ ಏರ್ಬಿಟ್ಟಿದ್ಯಲ್ಲಪ್ಪ. What is this? Who are you people? ರಾಮು, ಇವರೆಲ್ಲ ನಿಮ್ಮ ಅಪ್ಪನ ಫ್ರೆಂಡ್ಸ್ ಅಂತ ನೀನೇ ಹೇಳ್ದೆ. ನಾನಾ? ಘಟ ಅಂತ ಉಯ್ಕೊಂಡ್ಬಿಟ್ಟೆ. ಘಟ ನಾನಾ? ಇವನಿಗೆ ಫುಲ್ಲು ಎಕ್ಬಿಟ್ಟಿದೆ ಕಣ್ಣ. ಅಮೂಲ್ ಬೇಬಿ, ನೀನ್ ಕಳ್ ಕುಡಿತೀಯ ಅಂತ ನಾನು ಕನಸಲ್ಲೂ ಅನ್ಕೊಂಡಿರ್ಲಿಲ್ಲ. ಅಳಿಯಾಸನ ಬಡಿಯ, ಇದೇನೋ ದೊಡ್ಡ ಬ್ರಹ್ಮವಿದ್ಯೆ, ಇವನೇನೋ ದೊಡ್ಡ ಗಂಡ್ಸು. ನನ್ ಮಗ ಅಪ್ಪಚ್ಚಿ. ಹೌದು, ನನ್ನ ಮಗ ದ ಗ್ರೇಟ್ ಉಪೇಂದ್ರ ರಾಜು ಅವರ ಒಬ್ಬ ಮಗ ನಾನೇ. ಈ ನನ್ನ ಮಗನಿಗೆ ಡೌಟ್. ನಮಸ್ಕಾರ ಗುರುಗಳೇ. ಎಸ್, ನಮ್ ತಾತನ ಹತ್ರ ಮಾತಾಡ್ಬೇಕು. ಹೆಸರು?
ಸಿಂಗರಿ ಗೌಡ. ಅವನು ಹೋದ್ನಲ್ಲ, ನಿನ್ನ ಹೆಸರು ಬಗಳು ಕೆಂಪೇಗೌಡ. ಮ್ಯಾಟ್ರು, ನಮ್ ತಾತ ವ್ಯಾಪಾರದಲ್ಲಿ ಅಂಬಾನಿಗಿಂತ ದೊಡ್ಡವರು. ನಿಮ್ ತಾತಂದು ತುಂಬಾ ಹಳೇದಾಗೋಯ್ತು, ಅದನ್ನ ತುಂಬಾ ಹೇಳಿದೆ. ನಿನ್ನ ಮ್ಯಾಟ್ರನ್ನ ಚಿಕ್ಕದಾಗಿ ಹೇಳು. ನಮ್ ತಾತ ಅವಾಗವಾಗ ಕನ್ಸಲ್ ಬಂದು ಬಿಸಿನೆಸ್ ಟಿಪ್ಸ್ ಕೊಡ್ತಾ ಇದ್ರು. ಇತ್ತೀಚಿಗೆ ಬರ್ತಾನೆ ಇಲ್ಲ ಗುರುಗಳೇ. ಲಿಕ್ವಿಡ್ ಕ್ಯಾಶ್ ಬೇರೆ ಜಾಸ್ತಿ ಆಗ್ಬಿಟ್ಟಿದೆ. ಹೆಂಗ್ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅದಕ್ಕೆ ಅರ್ಜೆಂಟ್ ಆಗಿ ನಮ್ ತಾತನ್ ಕರ್ಸ್ಬಿಟ್ರೆ. ಗೊತ್ತಾಯ್ತು, ಅವಶ್ಯಕತೆ ನಿಂದು, ಅವಕಾಶ ನಂತು. ಐ ವಿಲ್ ಸಾಲ್ವ್ ಯುವರ್ ಪ್ರಾಬ್ಲಮ್. ಬಂದೆ ತಾತ. ತಾತ ಆತ್ರ ಕುಡಿದವನೇ ನನಗೆ ಕಾಣಿಸ್ಲಿಲ್ಲ. ಇರೋ ಅಲ್ಲಿ ನೋಡಲ್ಲಿ, ಇಲ್ಲಿ ಇಲ್ಲಿ ನೋಡ ಬಂದ ತಾತ. ತಾತ ಇಲ್ಲಿ ನೋಡ. ಅಲ್ಲ ತಾತ. ತಾತ ರೀ, ಎಲ್ಲಾದ್ರೂ ಒಂದ್ ಕಡೆ ನೋಡಕ್ ಹೇಳಿ. ಮುಚ್ಕೊಂಡು ಕೂತ್ಕೊಳ್ಳೋ. ಏನೋ ನನ್ಗೆ ಎದುರು ಮಾತಾಡ್ತಾ ಇದೀಯ ನೀನು? ನನ್ ಕೆಲ್ಸ ನೀನ್ ಮಾಡೋದಾದ್ರೆ ನಾನ್ ಯಾಕೆ ನೀವು ಮಾತಾಡಿದ್ಮೇಲೆ ನಾನ್ ಮಾತಾಡ್ತೀನಿ, ಓಕೆನಾ? ಅದು ಸಿಂಗರಿಗೌಡ್ರೆ, ಯಾಕೆ ನಿಮ್ಮ ಅಮ್ಮಗನ ಹತ್ರ ನೀವ್ ಮಾತಾಡ್ತಾ ಇಲ್ಲ? ಏನ್ ಮ್ಯಾಟ್ರು? ಯಾಕೆ ಅವನ ಮೇಲೆ ಕೋಪನ? ಪೂರ್ವಾಶ್ರಮದಲ್ಲಿ ಶ್ರಮದಾನ ಮಾಡಬೇಕಾದ್ರೆ ಆಶ್ರಮಕ್ಕೆ 10 ಎಕರೆ ಬರ್ಕೊಡು ಅಂತ ನಿಮ್ಮ ತಾತ ನಿನಗೆ ಹೇಳಿದ್ದಂತೆ. ನೀನು ಅದನ್ನ ಪಾಲಿಸಲಿಲ್ವಂತೆ. ಅದಕ್ಕೆ ಅವನಿಗೆ ಕೋಪ ಬಂದಿದೆ ಅಂತೆ. ಇನ್ಮೇಲೆ ನಿನ್ನ ಕನ್ಸಲ್ಲಿ ಅವ್ನು ಬರಲ್ವಂತೆ. ಈಗಲೂ ಬರ್ಕೊಡ್ತೀನಿ. ಅಯ್ಯ ಬರ್ಕೊಡಿ. ಎಷ್ಟು ಅಂತ ಕೇಳಿ. ಎಷ್ಟು? 10. 20. 20ನಾ? ಈಗ ತಾನೇ 10 ಅಂದ್ರಿ. ಈಗ 20 ಹೇಳ್ತಾ ಅನ್ಕೋಣ. ಆಗುತ್ತಾ ಇಲ್ವಾ ಹೇಳೋ? ಸಿಂಗ್ರಿ ಕೊಡ, ನೀನ್ ವಾಪಸ್ ಹೋಗು. ಇವ್ ನಮ್ಗೆ ಸರಗಲ್ಲ ಕಣ. ಎತ್ತೆ ಆಚೋಗ್ರ ಅವನ್ನ. ಕೂಲ್ 20 ತಾನೇ, ಬರ್ಕೊಡ್ತೀನಿ. ವೆರಿ ಗುಡ್ ತಾತ. ಓಕೆ, ಕೊಡೋ ಇಲ್ಲಿ. ತಗೊಳ್ಳಿ ಸರ್, ಪೆನ್ ಕೊಡೋ. ಗುರುಗಳೇ, ನಿಮ್ಮ ಹೆಸರು ಬರಿಲ್ಲ? ಅಯ್ಯೋ, ನಮ್ಮ ಹೆಸರಿಗೆ ಬರ್ಕೊಂಡು ನಾವ್ ಯಾಕೆ ಪಾಪ ಕಟ್ಕೊಳ್ಳೋಣ? ನೀವು ಬರ್ದು ಉಂಡಿಗೆ ಹಾಕ್ಬಿಡಿ. ತಾತ ಯಾರಿಗ್ ಬೇಕೋ ಅವ್ರಿಗೆ ಕೊಟ್ಕೋತಾನೆ. ತಗೊಳ್ಳಿ. ತಗೊಳ್ಳೋ. ಎಂತ ಒಳ್ಳೆ ಮೊಮ್ಮಗ. ತಾತ ಏನಾದ್ರೂ ಟಿಪ್ಸ್ ಇದ್ರೆ ಮೊಮ್ಮಗನ್ ಹೇಳ್ಬಿಡು. ಓಕೆ ಓಕೆ ಓಕೆ. ಗುರುಗಳೇ, ಏನ್ ಹೇಳಿದ್ರು ತಾತ? ಏನ್ ಹೇಳಿದ್ರು? ಏನೋ ಒಂದ್ ಹೇಳ್ಬಿಡಿ ಗುರುಗಳೇ. ಹೇಳಿದ್ರು. ಅದು ಒಳಗಿರೋದ್ನ ಹೊರಗಡೆ ಬಿಟ್ಕೋಬೇಡ, ಹೊರಗಡೆ ಇರೋದ್ನ ಒಳಗಡೆ ಬಿಟ್ಕೋಬೇಡ. ಎಂತ ವೇದ ಅಂತ ಹೇಳ್ಬಿಟ್ಟೆ ತಾತ. ತಾತ ಏನ್ ಹೇಳ್ದೆ ನೀನು? ಒಳಗಿರೋದ್ನ ಹೊರಗ್ ಬಿಟ್ಕೋಬೇಡ, ಹೊರಗಿರೋದ್ನ ಒಳಗ್ ಬಿಟ್ಕೋಬೇಡ. ನೀನ್ ಸೂಪರ್ ತಾತ. ಆಶೀರ್ವಾದ ಮಾಡಿ. ಹೇಯ್ ಸರ್, 1 ಲಕ್ಷ ಕೊಡೋ. ತಗೊಳ್ಳಿ. ನಾನು ಏನ್ ಹೇಳಿದೆ, ಇವನ್ ಏನ್ ಅರ್ಥ ಮಾಡ್ಕೊಂಡ? ಹತ್ತಿದ್ರಳಿ ಆಸಾನ ಬಡಿಯ. ಎಂತ ಪತ್ರೊಳ್ಳಿಲೋ ನೀನು. ನಮಸ್ಕಾರ ಗುರುಗಳೇ. ತಗೊಳ್ಳಿ. ಕಾಲ್ ಮುಕ್ಕೊಳ್ಳಿ. ಆಶೀರ್ವಾದ ಮಾಡಿ ಗುರುಗಳೇ. ಕೂತ್ಕೊಳ್ಳಿ. ಹೆಸರು? ಮುಸುಡಿ ಕೃಷ್ಣ ಅಂತ. ಮುಸುಡಿ ಕೃಷ್ಣ ಬಂದ್ಯಪ್ಪ. ಮುಸುಡಿ, ನಿಮ್ಮ ವೈಫ್ ಇದಾರಲ್ಲ, ಅವರು ತುಂಬಾ ಫನ್ನಿ ಅಂದ್ರೆ ಫನ್ನಿ ಅಲ್ಲ, ಕ್ಯಾರೆಕ್ಟರ್. ನನಗ್ ಸೌಂಡ್ ಕೇಳ್ತಾ ಇದೆಯಲ್ಲೋ? ಆ ತರದ್ದೇನಿಲ್ವಲ್ಲ ಗುರುಗಳೇ? ಏನಿಲ್ವಾ? ನನಗ್ ಕೇಳಿಸ್ತಾ ಇದೆಯಲ್ಲ. ಏನಿದು? ಏನ್ ವಿಷಯ ಗುರುಗಳೇ? ನಮ್ ಯಜಮಾನ್ರು ಹೋಗೋದಕ್ ಮುಂಚೆ ಚೀಟಿ ಎತ್ತಿ ಆ ದುಡ್ಡನ್ನ ಎಲ್ಲ ಬಚ್ಚಿಟ್ಬಿಟ್ಟಿದ್ದಾರೆ. ಅದೆಲ್ಲಿ ಅಂತ ಕೇಳಿ ಹೇಳಿ ಗುರುಗಳೇ. ಅಷ್ಟೇನಾ? ಹೇಳ್ತಾರೆ ಬಿಡಿ. ಮುಸುಡಿ ಅವರೇ, ಚೀಟಿ ಎತ್ತಿ ದುಡ್ಡು ಎಲ್ಲೋ ಬಚ್ಚಿಟ್ಟಿದ್ರೆ ಅಂತೆ. ಎಲ್ಲಿಟ್ಟಿದ್ದೀರಾ? ಎಷ್ಟು? 25 ಲಕ್ಷ. ನನಗೆ ಯಾವ್ದೋ ಆತ್ಮ ಮಾತಾಡೋ ಸೌಂಡ್ ಕೇಳ್ತಾ ಇದೆಯಲ್ಲೋ? ಅದ್ ಕೇಳುತ್ತೆ ಅಂತಾನೆ ನಾನ್ ನಿಮ್ಮ ನೋಡ್ಕೊಂಡ್ ಬಂದಿರೋದು. ಅಯ್ಯೋ ಅಮ್ಮ, ಅದಕ್ಕೆ ಯಾಕೆ ಅಷ್ಟೊಂದು ರಾಂಗ್ ಆಗ್ತಾ ಇದೆಯಾ? ಆರಾಮ ಕೂತ್ಕೊಳಮ್ಮ. ಅಯ್ಯಯ್ಯೋ, ಅದು ದುಡ್ಡನ್ನ ಎಲ್ಲಿಟ್ಟಿದ್ದೀರಾ? ನಿಮ್ಗೆ ದುಡ್ಡು ಅಂದ್ರೆ ಬಹಳ ಆಸೆ ಅಲ್ಲ? ದುಡ್ಡು ಅಂದ್ರೆ ಯಾರಿಗ ಆಸೆ ಇರಲಿ ಹೇಳಿ? ನಮಗೂ ಆಸೆನೆ, ನಿಮಗೂ ಆಸೆನೆ. 25 ಲಕ್ಷ ಕೊಟ್ರೆ ಇಟ್ಕೋತೀರಾ? 25 ಲಕ್ಷನ? ಅಯ್ಯೋ, 25 ಲಕ್ಷ ಸಿಕ್ಬಿಟ್ರೆ ಲೈಫ್ ಸೆಟ್ಲು. ನಿಮ್ ವೈಫ್ ನ ಬೇಕಾದ್ರೆ ನನ್ ಜೊತೆ ಇಟ್ಕೊಂಡ್ಬರ್ತೀನಿ. ಆಮೇಲೆ ದುಡ್ಡು ಎಲ್ಲಿ ಇಟ್ಟಿದ್ಯಾ? ಅದು ದುಡ್ಡು ಎಲ್ಲಿಟ್ಟಿದೀನಿ ಅಂದ್ರೆ ಬಳಕ ನೀನ್ ಹೋಗ್ಬಾ. ಅಯ್ಯೋ, ಏನಂದವನು? ನೀವ್ ಹೋಗ್ಬಿಟ್ರೆ? ಇಲ್ಲಪ್ಪ, ನಾನು ಹೋಗ್ತಾ ಇದ್ದೀನಿ. ಹೋಗ್ತಾ ಇದ್ಯಾ? ಹೋಗ್ಬಿಟ್ಟ? ಸುಳ್ಳು ಯಾಕಮ್ಮ? ನಿಜ. ದುಡ್ಡು ಎಲ್ಲಿಟ್ಟವನೇನೋ ವಿಷಯನ ತಿಳಿಸ್ತೇನೆ ಹೊರಟ್ಬಿಟ್ಟ. ಅಲ್ಲ ಮುಸುಡಿ ಅವ್ರೆ, ಅವ್ನ್ ಹೇಳ್ದ, ನೀನ್ ಕೇಳಿಸ್ಕೊಂಡೆ ತಾನೆ? ಕೇಳಿಸ್ಕೊಂಡೆ. ದುಡ್ಡು ಅಂದ್ರೆ ನಿನ್ಗಿಷ್ಟ ಅಂತ ಹೇಳ್ದೆ ತಾನೆ? ದುಡ್ಡು ಅಂದ್ರೆ ಇಷ್ಟನೇ. ನನ್ ಗಂಡನ ಹತ್ರ ದುಡ್ಡಿಟ್ಟಿರೋ ಜಾಗ ತಿಳ್ಕೊಂಡು ನನಗೆ ಮೋಸ ಮಾಡ್ಬೇಕು ಅನ್ಕೊಂಡಿದ್ಯಾ? ತಾಯಿ, ನಾನೇನ್ ಹೇಳ್ದೆ, ನೀನೇನ್ ಅರ್ಥ ಮಾಡ್ಕೊಂತ ಇದ್ಯಾ? ಅಲ್ಲ, 1 ನಿಮಿಷಮ್ಮ. ಯಾಕಮ್ಮ? ನನ್ನ ವಿಷಯ ನಿನ್ಗಿನ್ನೂ ಗೊತ್ತಿಲ್ಲ. ದುಡ್ಡು ಎಲ್ಲಿಟ್ಟಿದ್ದಾನೆ ಅಂತ ತಿಳ್ಕೊಂಡು ಹೇಳು ಅಂದ್ರೆ ನುಂಗೋ ತರ ನೋಡ್ತೀಯಲ್ಲ. ನುಂಗೋ ತರನ ಗೊತ್ತಾಗುತ್ತೆ ನಿನ್ಗೆ.
ಅಯ್ಯಪ್ಪ ನನ್ ಕೈಲಿ ಆಗಲ್ಲಪ್ಪ. ನೆಕ್ಸ್ಟ್ ಟೋಕನ್ ಕರೀಲ ಗುರುಗಳೇ? ಟೋಕನ್ ಬೇಡ, ಏನ್ ಬೇಡವಾಗ ನನ್ಗೇನೇನೋ ಸೌಂಡ್ ಕೇಳ್ತಾ ಇದೆ ಕಣ್ರು. ಅಯ್ಯೋ ಕಲೆಕ್ಷನ್ ಜೋರಾಗಿದೆಯಲ್ಲ, ಇನ್ನೊಂದ್ರೆ ಟೋಕನ್ ಕರೀರಿ. ಅಯ್ಯೋ ಏನೋ ಸೌಂಡ್ ಕೇಳ್ತಾ ಇದೆಯೋ. ಅಯ್ಯೋ ಸೌಂಡ್ ಲೇ ಮುನಿಯಾ, ಎಲ್ಲ ಹೋಗ್ಬಿಟ್ಟ. ಈ ತರ ಜನಗಳಿಗೆ ಮೋಸ ಮಾಡೋ ತಪ್ಪು ತಾನೆ? ಅಯ್ಯೋ ಸ್ವಾಮಿ, ಮೋಸ ಹೋಗೋದು ತಪ್ಪು ಅಂದ್ಮೇಲೆ ಮೋಸ ಮಾಡೋದು ಹೆಂಗ್ ತಪ್ಪಾಗತ್ತೆ? ಇದೇ ಬೇಡ ಅಂತ ಹೇಳೋದ್ ನೋಡು. ಅಯ್ಯೋ ಸ್ವಾಮಿ, ಹೊಟ್ಟೆ ಪಾಡಿಗೆ ನಾವೇನೋ ಮಾಡ್ಕೊಂತ ಬಿಟ್ಬಿಡಿ ಸ್ವಾಮಿ. ತಾವ್ಯಾರು, ನಮ್ ಬೆನ್ನಿಂದ ತಾವ್ ಯಾಕೆ ಬಿದ್ದಿದ್ದೀರಾ ದಯವಿಟ್ಟು ಹೇಳಿ. ಉಪೇಂದ್ರ ರಾಜು ಹೆಸರು ಕೇಳಿದ್ಯಾ? ಓ ಉಪೇಂದ್ರ ರಾಜು ಅವರು, ಜಮೀನ್ದಾರು ಉಪೇಂದ್ರ ರಾಜು ಅವರು. ಮತ್ತಿನ್ಯಾರು ಅನ್ಕೊಂಡೆ? ಜಮೀನ್ದಾರು ಉಪೇಂದ್ರ ರಾಜು ಅವ್ರಂದ್ರೆ ಯಾರಿಗ್ ಗೊತ್ತಿಲ್ಲ. ನಾವ್ ಚಿಕ್ಕ ವಯಸ್ಸಲ್ಲಿ ಚಟಿಲ್ದೆ ಓಡಾಡ್ತಾ ಇರ್ಬೇಕಾದ್ರೆ ಎಲ್ರು ಮಾತಾಡ್ಕೊಳ್ಳೋರು ಉಪೇಂದ್ರ ರಾಜು ಅವರು ಎಷ್ಟು ಕಾಂಪೌಂಡರ್ ಇಲ್ಲ, ಉಪೇಂದ್ರ ರಾಜು ಅವರು ಎಷ್ಟು ಬೇಲಿ ಯಾರಿಲ್ಲ ಅಂತ. ಉಪೇಂದ್ರ ರಾಜು ಅಂದ್ರೆ ಇಡೀ ನಮ್ಮ ಊರಿಗೆ ನೀವೇ ಅಲ್ವಾ ರಾಜ್ರೆ ನಮ್ಗೆ ಇನ್ಸ್ಪಿರೇಷನ್? ಅದಿರ್ಲಿ ರಾಜ್ರೆ, ಇದಕ್ಕಿಂತ ನನ್ನ ಹತ್ರ ಯಾಕೆ ಬಂದ್ರಿ? ಏನಿಲ್ಲ, ನನ್ನ ಮಗಂದ್ ಒಂದ್ ಸಣ್ಣ ಸಮಸ್ಯೆ ಇತ್ತು, ಅದಕ್ಕೋಸ್ಕರ ಬಂದೆ. ನಿಮ್ ವಿಷಯ ಗೊತ್ತಾಯ್ತು. ಹೇಗಿದ್ರು ಫ್ರೆಂಡ್ಶಿಪ್ ಆಗಿದ್ಯಲ್ಲ, ಸ್ವಲ್ಪ ಮಾತಾಡೋಣ, ಬರ್ತೀರಾ? ಫ್ರೆಂಡ್ಶಿಪ್ ಆದ್ಮೇಲೆ ನಾವ್ ಏನು ಬೇಕಾದ್ರೂ ಮಾಡ್ತೀವಿ. ಬನ್ನಿ ಉಪೇಂದ್ರ ರಾಜರೇ, ಬನ್ನಿ. ರಾಮು ಬಾ, ಎಷ್ಟ್ ದಿನ ಆಯ್ತು ನೀನ್ ನೋಡಿ. ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀರಮ್ಮ. ನೀ ಕೊಕ್ಕೆ ಕೋದಡ್ಡ ತಾನೆ? ಹೌದು ರಾಮು, ಕೂತ್ಕೋ. ಎಲ್ಲಿ ನಿನ್ನ ಮಗಳು? ಒಳಗಿದ್ದಾಳೆ. ಲೇ ಉಮಾ, ಕಾಫಿ ತಗೊಂಬರೆ, ರಾಮು ಬಂದಿದ್ದಾನೆ. ರಾಮು ಮಾವ ಬಂದಿದ್ದಾನ? ಮತ್ತೇನು ವಿಶೇಷ ರಾಮು? ಅಮೆರಿಕದಿಂದ ಯಾವಾಗ ಬಂದೆ? ಏನಾಯ್ತು ರಾಮು? ಉಯ್ಯಾಲೆ ಶಾ ಕುಡಿತಿದೆ ಮಾಮಯ್ಯ. ರಾಮು, ರುಕ್ಕು ನಗ್ತಾ ಇದ್ದಾಳೆ. ರುಕ್ಕು ನಗ್ತಿಯಾಳೆ, ಅದಕ್ಕೆ ಶಾ ಕುಡಿತು. ರುಕ್ಕು ಚೂರ್ ತಿರುಗು. ವಾ 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 ವಾ. ಲೇ ಕೋದಂಡ, ರುಕ್ಕು ನಗ್ತಿದ್ರೆ ಕರೆಂಟ್ ಹೊಡೆದಂಗ ಆಗುತ್ತೆ. ಮನೆ ಕರೆಂಟ್ ಕಟ್ ಮಾಡಿಸ್ಬಿಡು. ಬೆಳಗೊಂದ್ಸತಿ ಸಾಯಂಕಾಲ ಒಂದ್ಸತಿ ನಗಕ್ ಹೇಳು, ಫುಲ್ ಕರೆಂಟ್. ಅಯ್ಯೋ ಅಯ್ಯೋ ಅಯ್ಯೋ, ಇನ್ನೊಂದ್ ಚೂರ್ ನಕ್ರೆ ಹೊಲಕ್ಕೆ ನೀನ್ ವೈರ್ ಎಳಿಸ್ಬಿಡ್ಬೋದು. ಮಾವ, ನೀನೇನಾ ಇಷ್ಟೆಲ್ಲ ಮಾತಾಡ್ತಿರೋದು? ಇವ್ನ ಹಂಗ್ ಮಾತಾಡಲ್ವಾ? ಇವ್ನ್ ಯಾರು? ಅಂದ್ರೆ ನಾನ್ ಹಂಗ್ ಮಾತಾಡಲ್ವಾ ಅಂದೆ. ಯಾವಾಗ್ಲಾದ್ರೂ ಮಾತಾಡ್ಸೋಣ ಅಂತ ಬಂದ್ರೆ ಅತ್ತೆ ಕಳ್ಸ್ಬಿಡೋಳು. ಹತ್ತಿದ್ರ ಅಳಿಯಾಸನ ಬಡಿಯ ಹಿಂಗ್ ಮಾಡಿನೇ ಇವ್ನ ನಾಶನ ಮಾಡಾಕ್ ಬಿಟ್ಲು. ಮತ್ತೆ ಇವನೇನು? ಏನಿಲ್ಲ ಬಿಡು. ಏನದ್ ಕೈಯಲ್ಲಿ ಪಟ್ನ? ಮೆಹಂದಿ. ರೀ ಕಾಫಿ. ಏನಾಯ್ತು? ನಿನ್ನ ನೋಡುತ್ತಾ ಈ ತಣ್ಣನೆಯ ಹೃದಯ ಕಾವೇರಿ, ಮೈಮನ ಬೆವರಿ, ಕೈಯಲ್ಲಿರೋ ಮೆಹಂದಿ ಜಾರಿ, ವಾ 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 ವಾ, ಮನಸ್ಸು ಹೋಯ್ತು ಎಲ್ಲೋ ಹಾರಿ. ನೋಡ್ರಿ, ಇವಳಿಗೆ ಕವಿತೆ ಹುಚ್ಚು ಜಾಸ್ತಿ ಆಗೋಗಿದೆ. ಮನೆಗ್ ಬಂದ್ಬಿಡು, ಒಳ್ಳೆ ಡಿಸೈನ್ ಆಗ್ತೀನಿ. ನಮ್ ರಾಮ ಬಂದಿದ್ದೇನ್ರಿ. ಹೌದಾ? ಬಂದೆ ಬಂದೆ. ಪುಷ್ಪ, ರಾಮನ್ ನೋಡ್ತಿದ್ರೆ ಅವ್ರ ಅಪ್ಪನ್ ನೋಡ್ದಂಗೆ ಆಗತ್ತಲ್ವಾ? ಹೂ ಕಣ್ರಿ. ಏನ್ ಮಿಲ್ಟ್ರಿ ಮಾವ, ಚೆನ್ನಾಗಿದ್ದೀರಾ? ಹಾಯ್ ಮಾವ. ಇವನು ನನ್ ಮಗ ಶ್ರೀರಾಮ, ಇಂಜಿನಿಯರಿಂಗ್ ಓದ್ತಾ ಇದ್ದಾನೆ. ಮಗನ? ಮಾವನಿಗೆ ಮಗಳಿಲ್ವಾ? ಸತ್ಯ ಮಾಮ, ರಾಮು ಮಾವ ಬಂದಿದಾನಮ್ಮ. ಲೇ ಶ್ರೀರಾಮು, ನಿಂಗೆ ಟಕ್ಕಪ್ ಎಲ್ಲ ಯಾಕೋ? ಅದು ಮಾವ, ಓದ್ ಮುಗಿದ್ಮೇಲೆ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ನಿಮ್ ಜೊತೆ ಅಮೆರಿಕಾಗ್ ಬಂದ್ಬಿಡ್ತೀನಿ ಮಾವ. ಅದಷ್ಟು ಈಸಿ ಅನ್ಕೊಂಡ್ಬಿಟ್ಟಿಯೇನೋ? ಹತ್ತಿದ್ರ ಅಳಿಯಾಸನ ಬಡಿಯ. ಸತ್ತಿಂಗೆ ಮದ್ವೆ ಗಂಡ್ ನೋಡ್ತಾ ಇದೀವಿ. ಮನೆ ಕೆಲ್ಸ, ಅಡಿಗೆ ಕೆಲ್ಸ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾಳೆ. ನೀವಿಬ್ರು ಮಾತಾಡ್ತಾ ಇರಿ, ಕುಡಿಯಕ್ ಮಜ್ಜಿಗೆ ತಂದ್ಬಿಡ್ತೀನಿ. ಆಯ್ತಾಯ್ತಾಯ್ತು, ನೀನು ಕಳಿಸ್ಕೊಳೋ. ಸರಿ ಮಾವ. ಏನಾಯ್ತು ಮಾವ? ನಿನ್ನಂತ ಸುಂದರವಾಗಿರೋ ಹುಡುಗಿ ಮುಂದೆ ನಿಂತ್ಕೊಂಡು ಸುಮ್ನೆ ನೋಡೋದಿದೆಯಲ್ಲ, ಒಂಥರ ಹಿಂಸೆ ನನಗೆ. ಒಳ್ಳೆ ಗಲ್ಲ 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 ಅನ್ನೋ ಮಲ್ಗೋಬ ಮಾವನಣ್ಣಿದ್ದಂಗಿದ್ಯಾ? ಏನಿದು? ರಿಂಗ್ ಅನ್ನು ಹುಕ್ಕಳಿಗೆ ಸಿಕ್ಕಿಸಿಕೊಂಡು ನೋಡಿಕೋ ನೋಡಿಕೋ ಅನ್ನೋ ರೇಂಜ್ ಏನಿಂದು?
ಅಡಿಗೆ ಗಿಡಿಗೆ ಅಂತ ನಿಮ್ಮಮ್ಮ ನಿನ್ನ ಹಾಳು ಮಾಡ್ತೀಯಾರೆ. ಮಿಸ್ ಇಂಡಿಯಾ ಆಗ್ಬೇಕಾದವಳು ನೀನು, ನಿನ್ನ ಮಿಸ್ಸಸ್ ಮಾಡ್ತೀಯಾರೆ. ನಿಜಾನಾ? ನಿಜ ಚಿನ್ನ. ನಿನ್ ಮನೆಗ್ ಬಾ, ಸೊಂಟ ತಿರ್ಸ್ಕೊಂಡು ನಡೆಯೋದ್ ಕಲ್ಸ್ಕೊಡ್ತೀನಿ. ಕ್ಯಾಟ್ ವಾಕ? ಹೌದು, ಕ್ಯಾಟ್ ವಾಕಿಂಗ್. ಅಯ್ಯೋ, ಕ್ಯಾಟ್ ರನ್ನಿಂಗ್. ರಾಮು ಮಜ್ಜಿಗೆ ತಗೊಳಪ್ಪ. ಅದ್ಯಾವ್ದು ಗೆಜ್ಜೆ ಸೌಂಡ್? ನನ್ ತಮ್ಮನ್ ಮಗಳಪ್ಪ. ತಮ್ಮನ ಮಗಳ? ನೋಯ್ತಿದೆ. ಸೊಂಟ ಉಳುಕಿದೆ ಅನ್ಸತ್ತೆ, ಮನೆಗ್ ಬಂದ್ಬಿಡು, ಟ್ರೀಟ್ಮೆಂಟ್ ಕೊಟ್ಬಿಡ್ತೀನಿ. ಸರಿ, ಬರ್ತೀನಿ. ಮಕ್ಕಳು ಬುಕ್ಕ. ಹಾ, ಕೃಷ್ಣಕುಮಾರಿ ಮನೆ. ಪರವಾಗಿಲ್ಲ, ಕಿಲಾಡಿ ಇನ್ನೂ ಮರ್ತಿಲ್ಲ. ನೀನೆಷ್ಟಾದ್ರೂ ಆಕ್ಟಿಂಗ್ ಮಾಡೋಳು, ನಾನ್ ಮಾಡ್ಸೋನು. చిలుకలూరు పేట చిలక, ముందుందే నీకు ముసలమ్మ పండగ చూపిస్తాను. ಲೇ ರಾಮು, ನಿಮ್ಮಪ್ಪನ್ ಥರಾನೇ ಕಾಣಿಸ್ತಾ ಇದ್ಯಾ. ಕಣ್ಮುಂದೆ ಅವರೇ ನಿಂತಿದ್ದಾರೆ ಏನೋ ಅಂತ ಅನ್ಸ್ತಾ ಇದೆಯಲ್ಲೋ. ಅವರೇ ನಿಂತಿದ್ದಾರೆ ಅನ್ಕೋ. ಹಾಗೆ ಸ್ವಲ್ಪ ಹಿಂದೆ ಹೋಗು, ಸುಮ್ನೆ ನಗ್ತಾಳೆ ಕೃಷ್ಣಕುಮಾರಿ. ಅಲ್ಲ, ಇದೆಲ್ಲ ನಿನಗೆ ಗೊತ್ತಾಯ್ತು? ನಮ್ಮಪ್ಪ ಕನ್ಸಲ್ ಬಂದ್ ಎಲ್ಲ ಹೇಳಿದ್ರು. ಇನ್ನು ಏನೇನೋ ಹೇಳಿದ್ರು ಗೊತ್ತಾ? ಏನೇನೋ ಹೇಳಿದ್ರು. ಹೇಳ ಇನ್ನೇನೇನ್ ಹೇಳಿದ್ರು? ಹುಣ್ಣಿಮೆ ರಾತ್ರಿಲಿ ಮರದ ಕೆಳಗೆ ಏಳ್ಕಳಕ್ ಒಂದೂರು, ತಲೆ ಮ್ಯಾಗ ಒಂದ್ ಸೂರು, ಮನ್ಗಕ್ಕೆ ಭೂಮ್ತಾಯಿ ಮಂಚ, ಕೈ ಹಿಡ್ದೋಳ್ ಪುಟ್ನಂಜಿ, ನೆಗ್ನೆಗ್ತ ಉಪ್ಗಂಜಿ, ಕೊಟ್ರಾಯ್ತು ರತ್ನನ್ ಪರ್ಪಂಚ. ಎಷ್ಟೊಂದು ಕವಿತೆಗಳು ಹೇಳ್ಕೊಂಡು ಆ ನಿನ್ನ ಕಾಲ್ಗೆಜ್ಜೆ ಜೊತೆ ಆಡ್ಕೊಂಡು ಸುಮ್ನೆ ನಕ್ಕೊಂಡು, ಇನ್ನೂ ಜೋರಾಗಿ ನಕ್ಕೊಂಡು, ಇನ್ನೂ ಜೋರಾಗಿ ನಕ್ಕೊಂಡು ಹತ್ತಿದ್ರಳಿ ಆಸನ ಪಡಿಯ. 30 ವರ್ಷ ಆದ್ರೂ ಚಾಂದನಿಕ ತುಕಡ ಇದ್ದಂಗಿದಾಳಲ್ಲಪ್ಪ. ಮಾವ, ಮಾವ, ನಾನು ಸತ್ಯಭಾಮ. ವಾಟ್? ಮಾವ. ಮತ್ತೆ ಮಾವ? ನೀನೇ ಅಲ್ವಾ ಇಟ್ಟಿದ್ದು? ನಾನಿಟ್ನಾ? ನೀನೇ ಇಟ್ಟಿರ್ಬೋದು. ಏನ್ ಈ ಕಡೆ ಬಂದಿದ್ದು? ಕ್ಯಾಟ್ ವಾಕ್ ಕಲಿಸ್ತೀನಿ ಅಂತ ಹೇಳಿದ್ದೆ ಅಲ್ವಾ? ನಾನ್ ಕ್ಯಾಟ್ ವಾಕ್ ಕಲಿಸ್ತೀನಿ ಅನ್ನ. ನೀನೇ ಮಾವ ಹೇಳಿದ್ದು. ಹೇಳಿರ್ಬೋದು. ಯಾ, CATWALK. ಕಮ್, ಐ ವಿಲ್ ಟೀಚ್ ಯು. ಹಳ್ಳಿಗಳಲ್ಲಿ ಬರೀ ಡಾಗ್ ವಾಕ್ ನೋಡಿದ್ದೆ. ಹೇ, ಕ್ಯಾಟ್ ವಾಕ್ ಇಸ್ ವೆರಿ ಈಸಿ. ಪುಟ್ ಯುವರ್ ಸ್ಯಾರಿ ಇನ್ಸೈಡ್. ನೌ ಹ್ಯಾಂಡ್ ಔಟ್, ಹಿಪ್ ಔಟ್, ಹ್ಯಾಂಡ್ ಇನ್, ಹಿಪ್ ಔಟ್. Keep doing this, okay? Hand out, in, out, in. Hip out, in, out, in, out, hip out. ನೀನು ಕ್ಯಾಚ್ ವಾಕ್ ಮಾಡೆ. That's good, you got it. ನನಗೆ ಕ್ಯಾಟ್ ವಾಕ್ ಬಂದ್ಬಿಡ್ತು. ಮಿಲ್ಟ್ರಿ ಮಾದೇವನ್ ಮಗಳು ಹಾಳಾಗೋಗ್ಬಿಟ್ಟು. ನೀನ್ ಯಾರು? ನಾನು ರುಕ್ಕು. ಸಾರಿ, ನಾನು ರುಕ್ಕು. ರುಕ್ಕು. ಯಾ ಇಲ್ಲಿಗೇನ್ ಬಂದಿದ್ದು?
ಹಾಕ್ತೀನಿ ಅಂತ ಹೇಳಿದ್ದೆ. ಮೆಹಂದಿ ನಾನ್ ಹಾಕ್ತೀನಿ ಅಂತ ಹೇಳಿದ್ನ? ಹೇಳಿದ್ರು ಹೇಳಿರ್ಬೋದು. ಈ ಮಧ್ಯೆ ಏನೇನ್ ಆಗ್ತಿದೆ ನನಗೆ ಗೊತ್ತಾಗ್ತಿಲ್ಲ. ಅಕ್ಕನ್ನ ಅತ್ತಿಗೆನ ಕರೀಲ? ನೀನೇ ಹಾಕು. ನೀ ಓಕೆ. ಒಳ್ಳೇದ್ ನೋಡಿ ಹಾಕು ಮಾವ. ಓಕೆ ಓಕೆ ಕೊಡು. ಏನಿದು ಬರ್ತಾನೆ ಇಲ್ಲ? ಓಪನ್ ಮಾಡಿ ಹಾಕ್ಬೇಕು ಮಾವ. ಓಪನ್ ಮಾಡಿ ಹಾಕ್ಬೇಕು. ಓಕೆ ಕೊಡು. ಅಲ್ಲಾಡ್ಬೇಡ, ಎಲ್ಲ ಹಾಳಾಗೋಗುತ್ತೆ, ವೇಸ್ಟ್ ಆಗುತ್ತೆ. ವೇಸ್ಟ್ ಆದ್ರೆ ಮತ್ತೆ ಹಾಕ್ಬೋದಲ್ವಾ ಮಾವ? ಎಸ್ ಎಸ್ ಆಫ್ ಕೋರ್ಸ್, ಮತ್ತೆ ಹಾಕ್ಬೋದು. ಏನು ಮೆಹಂದಿ ಹಾಕ್ಸ್ಕೊಳ್ಳೋದಂದ್ರೆ ಅಷ್ಟು ಇಷ್ಟನಾ? ಚಿಕ್ಕವಳಿದ್ದಾಗ ಕಾವೇರಿ ನದಿ ದಂಡೆ ಮರಳಲ್ಲಿ ಗೂಡ್ ಕಟ್ಟೋ ವಯಸ್ಸಿಂದ ಹಿಡಿದು ದೊಡ್ಡವಳಾದ್ಮೇಲೆ ಬಣ್ಣ ಬಣ್ಣದ ಕನ್ಸ್ ಕಾಣೋ ವಯಸ್ಸಿನವರೆಗೂ ನಂಗೆ ಎರಡು ಇಷ್ಟ ಮಾವ. ಯಾವುದು? ಒಂದು ನೀನು, ಥ್ಯಾಂಕ್ ಯು ಥ್ಯಾಂಕ್ ಯು. ಆಮೇಲೆ ಇದು ಚೆನ್ನಾಗಿದ್ಯಾ ನೋಡು. ವೆರಿ ಪ್ರಿಟಿ, ತುಂಬಾ ಚೆನ್ನಾಗಿದೆ. ನೀನ್ ಹೊಟ್ ಬಾ ಮಾವ. ನೀನ್ ಹಣೆಗ್ ಸಿಂಧೂರ ಇಡ್ತೀಯ ಅನ್ಕೊಂಡಿದ್ದೆ. ಪರವಾಗಿಲ್ಲ, ಇದಾದ್ರೂ ಸಿಕ್ತಲ್ಲ. ಅಕ್ಕ, ಯು ಆರ್ ಸೋ ಲಕ್ಕಿ. ಥ್ಯಾಂಕ್ಸ್ ಮಾವ. ಬಾಯ್. ಏನ್ ಶೇಪು ಮಗ, ಕಾವೇರಿಸ್ತಾಳಲ್ಲ ಮಮ್ಮ. ಅಲ್ಲಲ್ಲಲ್ಲೇ ಅವಳನ್ನೇ ತಾಕೊಂಡೋಗಿ ಏನಾದ್ರೂ ಮಾಡ್ಬೇಕು ಕಣ. ಕುಣಿದು ಕುಣಿದು ಬಾರೆ, ನಲಿದು ನಲಿದು ಬಾರೆ. ಏನಾಯ್ತು? ಇಳಿಯೇ. ಡಾಕ್ಟರ್ ಬರ್ತಾವನೆ, ಪಾಠ ತಗೊಂತಾನೆ, ರೆಡಿ ಆಗ್ರೋ. ನಾವು ರೆಡಿ. ನನ್ನ ಫ್ಯಾಮಿಲಿ ತಂಟೆಗೆ ಬರ್ತೀರೇನ್ರೋ ನೀವೆಲ್ಲ? ನಿಮ್ಮ ಅಳಿಯಾಸನ ಬಡಿಯ. ಹೇಳಿದ್ನಲ್ಲ ಸರ್, ಇವ್ರ ವೀಕ್ನೆಸ್ ಇದೆ ಅಂತ. ನಿಮ್ ವೀಕ್ನೆಸ್ಗೆಲ್ಲ ನಾನು ಟ್ರೀಟ್ಮೆಂಟ್ ಕೊಡ್ಬೇಕಲ್ಲೇನ್ರೋ? ಯಾವನ ಅವ್ನ ಶೇಪ್ ಬಗ್ಗೆ ಮಾತಾಡಿದ್ದು? ಅವನೇ ನಿನ್ನ ಅಳಿಯಾಸನ ಬಡಿಯ ಬರೋ. ಕಾಚಡ ನನ್ ಮಕ್ಕಳ. ನಾನು ಅಂತದ್ದೇನು ಅಂದಿಲ್ಲ ಸರ್. ಏನೋ ಅಂದೆ? ಅವತ್ತು ಜಿಲೇಬಿ ತರ ಇದ್ದಾಳಂದೆ, ಇವತ್ತು ನುಲಿದು ನುಲಿದು ಬಾರೆ ಅಂದೆ. ಅಕ್ಕ ನೋಡಕ್ಕ, ಜಿಲೇಬಿ ಅಂದಿದ್ದು ನಿನ್ನಲ್ಲಕ್ಕ. ದುಡ್ಡು ಬಿಟ್ಕೊಂಡು ಸ್ಟೈಲು ಸ್ಟೈಲ್ ಓದಕ್ ಹೋಗೋದ್ ಬಿಟ್ಟು ಸ್ಟೈಲ್ ಮಾಡಿ.
ಏನಪ್ಪಾ ಏನ್ ಸಿಂಗಲ್ ಆಗಿ ಮೀಟಿಂಗ್ ಇಟ್ಕೊಂಡಿದ್ಯಾ? ಅದು ಅರ್ಜೆಂಟ್ ಮ್ಯಾಟ್ರು ಅಂತ ಹೇಳಿದ್ರು, ಅದಕ್ಕೆ ಸೀಕ್ರೆಟ್ ಆಗಿ ಮೀಟಿಂಗ್ ಅರೇಂಜ್ ಮಾಡ್ಕೊಂಡಿದ್ದೆ. ನೀವು ಬಂದು ಎಲ್ಲ ಕೆಲ್ಸ್ಬಿಟ್ರಿ. ಏನ್ ವಿಷಯ? ಏನಿಲ್ಲಪ್ಪ, ಒಂದ್ ಸಣ್ಣ ಕೆಲಸ ಆಗ್ಬೇಕಾಗಿತ್ತು. ನಾನೇ ಮಾಡ್ಬೇಕಾ? ನೀನೇ ಮಾಡ್ಬೇಕು. ದೇರ್ ಇಸ್ ನೋ ಅದರ್ ಆಪ್ಷನ್ಸ್. ಆಪ್ಷನ್ಸೇ ಇಲ್ಲ. ಆಪ್ಷನ್ಸೇ ಇಲ್ಲ, ನಾನೇ ಮಾಡ್ಬೇಕು. ಓಕೆ, ಮ್ಯಾಟ್ರ್ ಏನಂತ ಹೇಳಿ. ಏನಪ್ಪಾ ಕಾಲ್ ಮೇಲೆ ಕಾಲ ಹಾಕೊಂಡ್ ಕೂತ್ಕೊಂತೀಯ ನನ್ ಮುಂದೆ? ಅವಶ್ಯಕತೆ ನಿಮ್ಮದು, ಅವಕಾಶ ನಮ್ದು. ಮ್ಯಾಟ್ರ್ ಏನು ಅಂತ ಹೇಳಿ, ಬೇರೆ ವಿಷಯ ನಿಮ್ಗೆ ಬೇಕಾಗಿಲ್ಲ. ಫ್ರೆಂಡ್ ನ ಕರಿಲಾ? ಕರಿಯಪ್ಪ, ಫ್ರೆಂಡ್ ನಾದ್ರೂ ಕರಿ, ಅವ್ರ ಅಮ್ಮನಾದ್ರೂ ಕರಿ. ಡಾರ್ಲಿಂಗ್ ಲೇ ಮುನಿಯಾ. ಯಾರ್ ಮುನಿಯಾ? ಕಾಲ್ ಮೇ ಆತ್ಮಾನಂದ, ಆತ್ಮಾನಂದ. ಹೆಸರು ಯಾವಾಗ ಚೇಂಜ್ ಮಾಡ್ದು? ಕಳ್ ಮುನಿಯಾ. ಯಾರಿದು? ಏ ಅಜ್ಜಿ ಮುದ್ಕೆ, ನೀನ್ ಯಾಕೆ ಬಂದಿಲ್ಲ? ನೀನ್ ಕರೆದ ತಕ್ಷಣ ರಂಬೆ ಊರುಷಿರ್ ಬಂದು ಡ್ಯಾನ್ಸ್ ಮಾಡ್ತಾರೆ. ರಂಬೆ ಊರುಷಿ ಮೇನಿಕೆ ಎಲ್ಲ ಓಲ್ಡ್ ಫ್ಯಾಷನ್ ಆಗೋಯ್ತು. ಲೇಟೆಸ್ಟ್ ಯಾರಾದ್ರೂ ಇದ್ರೆ ಹೇಳು. ಲೇಟೆಸ್ಟ್ ಇಲ್ಲ, ನಿನ್ ಪಿಂಡನೂ ಇಲ್ಲ. ಲೇ, ನನ್ ಸತ್ ಮೇಲೆ ನನ್ನ ಪಿಂಡನ ಕಾಶಿಲ್ ಬೇಡ ಕೇಳಿದ್ನಲ್ಲ, ಬಿಟ್ಟೇನು? ಅಯ್ಯೋ, ಕಾಶಿಗೆ ಹೋಗಕ್ ಬಸ್ ಚಾರ್ಜ್ ಬೇರೆ ವೇಸ್ಟ್. ಅದಕ್ಕೆ ನಾನು ಬೀದಿ ನಾಯಿಗಿಟ್ಟೆ. ನಾಯಿ, ಯಾಕೆ ಮುದುಕಿ ನನ್ ಹೊಡಿತಾ ಇದ್ಯಾ? ಹಾಳಾದವನೇ, ನನ್ನ LIC ದುಡ್ಡು ಕೊಡ. ಏನ್ ಕಿತ್ತೋಗಿರೋ LIC ದುಡ್ಡು? ಇದ್ದಿದ್ 3,000 ರೂಪಾಯಿ, ಅದು ನನ್ಗೆ ಹಾಫ್ ಬಾಟ್ಲ್ ಸಾಲಿಲ್ಲ. ಕಳ್ಳನ ಮಗನೇ, ಹಾಳಾಗ್ ಹೋಗ್ಲಿ. ಎಲ್ಲೋ ನನ್ ಕಾಸಿನ ಸರ. ನಿನ್ನ ಸರನ ಕಾಸ್ ಮಾಡಿ ಸರಸು ಜೊತೆ ಸರಸಾಡ್ದೆ, ಸರ 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 ಅಂತ ಕಾಸೆಲ್ಲ ಖರ್ಚಾಗೋಯ್ತು. ಬೇರೆ ಡಾಬಿಗೆ ಬಿದ್ರೆ ಕೊಡು. ಯಾವಳು ಸರಸು? ಹೋಗ್ಲಿ, ಜೀವನದಲ್ಲಿ ಒಂದಾದ್ರೂ ಒಳ್ಳೆ ಕೆಲಸ ಮಾಡು. ಪಾಪ ನಮ್ಮ ಉಪೇಂದ್ರ ರಾಜು ತುಂಬಾ ಒಳ್ಳೆಯವರು, ಅವ್ರಿಗೆ ಸಹಾಯ ಮಾಡು. ಮುದ್ಗಿ ನಿನ್ ಬಾಯಿಗೆ ಮಣ್ಣಾಕ. ಸತ್ತು ನರಕಕ್ಕೋದ್ರು ಉಪೇಂದ್ರನ್ ಜೊತೆ ಸರಸಾಡೋದ್ನ ಬಿಡ್ಲಿಲ್ವೇನೆ? ಅಯ್ಯೋ ನಾಯಿ ಕಚ್ಚಡ ನನ್ ಮಗನೇಲೇ. ಪಾಪ ಉಪೇಂದ್ರ ನಮ್ಮ ಅಣ್ಣ ತಮ್ಮ ಇದ್ದಂಗೋ. ಅಣ್ಣ ತಮ್ಮ ಅಂದ್ರೆ ನಾವು ಕನ್ಫ್ಯೂಸ್ ಆಗ್ಬಿಡ್ತೀವಿ. ಅಣ್ಣನ ತಮ್ಮನ ಕ್ಲಿಯರ್ ಆಗಿ ಹೇಳು. ಅವರೇ ಅವತಾರನ ನಿಂದು? ಮೈ ಮೇಲ್ ಬಂದು ನನ್ನ ವಿಗ್ ಕಿತ್ತೋಗ ತರ ಹೊಡಿತಾ ಇದ್ದೇನೆ. ಮುದ್ಗೆ ನೀನ್ ಮನೆ ಹಾಳಾಗೋಗ. ಲೇ, ಇದು ಸ್ಯಾಂಪಲ್. ನೀನೇನಾದ್ರೂ ಉಪೇಂದ್ರ ಅವ್ರಿಗೆ ಸಹಾಯ ಮಾಡದೆ ಹೋದ್ರೆ ನಿನ್ನ ಮೆಟ್ಲ ಮೇಲೆ ಎಳ್ಕೊಂಡು ಹೋಗಿ ಟೆರಸ್ ಕರ್ಕೊಂಡೋಗಿ ಮೇಲಿಂದ ಕೆಳಗೆ ಬೀಳ್ಸಿ ಸಾಯಿಸ್ಬಿಡ್ತೀನಿ ನೋಡು. ಆಯ್ತು, ಮಾಡ್ತೀನಿ, ಹೋಗೆ. ಹಂಗ ಬಾ ದಾರಿಗೆ. ಉಪೇಂದ್ರ ರಾಜು ಅವರೇ, ಮಾಡ್ತೇನೆ ಬಿಡಿ. ಥ್ಯಾಂಕ್ ಯು ಡಾರ್ಲಿಂಗ್. ನೋಡ್ದಾ ನಮ್ಮ ಬೈಕ್ ಎಷ್ಟು ಸೆಕ್ಸಿ ಆಗಿದೆ. ಯಾರ ಹತ್ರನೋ ಆತ್ಮದ ಕತೆ ಹೇಳಿ ದೇಬಿರ್ತೀಯ. ಹತ್ತತ್ತು ನಿನ್ ಕತೆ ಎಲ್ಲ ಗೊತ್ತು. ಆಯ್ತಾಯ್ತು, ಕೂತ್ಕೋ ಬಾಪ. ನನ್ನ ಗಾಡಿಲಿ ಕೂತ್ಕೊಳ್ಳಕ್ಕೆ 2 ಗುಂಡಿಗೆ ಬೇಕು, ಗೊತ್ತಾ? ಆಹಾ, ಮಹಾನುಭಾವ. ಹೇಯ್ ನೋಡೋ, ಗಾಡಿಯಲ್ಲಿ ಹೋಗ್ಬೇಕಾದ್ರು ಯಾವ್ದೋ ಒಂದು ಆತ್ಮದ ಜೊತೆ ಮಾತಾಡ್ಕೊಂಡು ಹೋಗ್ತಿದ್ದಾರೆ. ನಿನ್ಗೇನಾಗಬೇಕು ಅಂತ ನನ್ನ ಹತ್ರ ಹೇಳು, ನಾನ್ ಮಾಡ್ತೀನಿ, ಚಿಂತೆ ಬಿಡು. ಪವಾಡ ಪುರುಷ ಕಣೋ, ಪವಾಡ ಪುರುಷ. ಇದೆಯಾ? ಇಲ್ಲ, ಹಾರ್ಕೊಂಡು ಹೋಗಿದ್ದೀನಿ. ಓವರ್ ಆಗೋಯ್ತಿ ಕುಳ್ಳು. ನಿಂತ್ಕೊಳ್ಳೋ, ಯಾರ ನೀನು? ಲೇ ಮುನಿಯಾ, ಅದಕ್ಕೆ ನಾನಿದ್ದೀನೋ? ಏನೋ ನಿನ್ ಪ್ರಾಬ್ಲಮ್? ಹಲೋ, ನೀವ್ ಹೇಳ್ದಂಗೆ ಕೇಳ್ಬೇಕು ಅಂದ್ರೆ ಇಬ್ರು ಸರ್ವೆಂಟ್ ನೆಟ್ಕೊಳ್ಳಿ. ಇಲ್ಲಿ ನಮಗೆ ಅಂತ ಒಂದು ಸ್ಪೆಷಲ್ ಅಪಿಯರೆನ್ಸ್ ಇದೆ. ಫಾಲೋ ಮೀ. ನಿಮ್ಮಿಬ್ಬರಿಗೆ ಸ್ಪೆಷಲ್ ಆಗಿ ಹೇಳ್ಬೇಕಾ? ಯಾರ್ ಬೇಕು ನಿಮ್ಗೆ? ನಿಮ್ಮಂತ ಚಮಚಾಗಳ ಜೊತೆ ಮಾತಾಡಕ್ ನಾನು ರೆಡಿ ಇಲ್ಲ. ಹೋಗ, ನಿಮ್ ಬಾಸ್ ಭಕ್ತವತ್ಸಲನ ಕರಿ. ಹೋಗ ಹೋಗ. ನೀನ್ ಯಾಕೋ ಬಿದ್ದೆ ಡಬ್ಬ? ಅಣ್ಣ, ಶಲ್ಯನ ನನ್ ಕಾಲಿಗೆ ಹಾಕ್ಬಿಟ್ರಣ್ಣ. ಕುರ್ಚಿ ಕಾಲಿಗೆ ನಿನ್ ಕಾಲ್ನ ಯಾಕೋ ಅಡ್ಡ ಇಟ್ಟೆ? ಕೋತ್ ನನ್ ಮಗನೇ, ಹೋಗ ಔಷಧಿ ಹಚ್ಚ. ಹೋಗ ಹೋಗ. ಚೇರ್ ತಗೊಂಬನ್ರಿ. ಯಾರೋ ಅದು? ಯಾರೋ ಸ್ವಾಮೀಜಿ ಬಂದಿದ್ದಾರೆ. ಸಿಂಹ. ಲೇ ಮುನಿಯಾ, ಯಾಕೋ ನಿನ್ಗೆ ಇಷ್ಟೊಂದು ಪೊಗರು? ಬಲವಂತವಾಗಿ ಕೆಲಸ ಮಾಡಿಸ್ಕೊಂಡ್ರೆ ಪೊಗರು ಈ ರೇಂಜ್ಗೆ ಇರುತ್ತಮ್ಮ.